ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶ್ರೀ ದಾನಮ್ಮ ದೇವಿಯ ಭಕ್ತಿ ತಾಯಿ ವರದಾನೇಶ್ವರಿ ನಮಗೂ ನಿಮಗೂ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಹರ್ಷವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ನಾನು ಅಂಗಾರಿಕ ಸಂಕಷ್ಟ ಇರುವುದರಿಂದ ಮೋದಕ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ನಿಮಗೆ ಮೋದಕ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡ್ರಿ. ನೀವೇನು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ. ಮೋದಕ ಮಾಡಲಿಕ್ಕೆ ನಾನು ಕೊಬ್ಬರಿನ ಹೆಚ್ಕೊಂಡು ತೊಗೊಂಡೇನಿ ರೀ, ಹಾಗೆ ಬೆಲ್ಲನೂ ಸಣ್ಣಗೆ ಪುಡಿ ಮಾಡ್ಕೊಂಡು ತೊಗೊಂಡೇನಿ ನೋಡ್ರಿ. ಅದನ್ನು ಆಮೇಲೆ ಇದು ಏಲಕ್ಕಿ ಪುಡಿ ರೀ, ಇದು ಕಾಳು ಮೆಣಸು ರೀ, ಅದನ್ನು ಅರದ ಪುಡಿ ಮಾಡ್ಕೊಂಡು ಬಂದೀನಿ ರೀ. ಅದನ್ನು ರೀ ನೀವು ಬೇಕಂದ್ರೆ ಕಸ್ಕಸಿನೂ ಹಾಕೋಬೋದು ರೀ. ನಾನು ಬರೀ ಏಲಕ್ಕಿ ಮೆಣಸಿನ ಪುಡಿ ಅಟ್ಟೆ ಹಾಕ್ತಾಯಿದ್ದೀನಿ ರೀ. ಇದನ್ನು ಎಲ್ಲಕ್ಕೂ ಮಿಕ್ಸ್ ಮಾಡೋದ್ರ ಒಟ್ಟು ಮಿಕ್ಸ್ ಮಾಡಿ ಕಡುಬು ಮಾಡ್ತೀನಿ ನೋಡ್ರಿ. ಮೋದಕ ಭಾರಿ ಆಯ್ತವ ರೀ. ಅದಕ್ಕೆ ಹಿಟ್ಟನ್ನು ನಾದಿಟ್ಕೊಂಡು ಆಲ್ರೆಡಿ ಎಲ್ಲ ಹಿಟ್ಟು ನಾದೋದು, ಕೊಬ್ಬರಿ ತುರಿ ಎಲ್ಲ ಹೆರ್ಚೋದು ಇವೆಲ್ಲ ತೋರಿಸಿದ್ರೆ ವಿಡಿಯೋ ಭಾಳ ದೊಡ್ಡದಾಗ್ತದೆ ಹೇಳ್ರಿ. ನಾವನ್ನೆಲ್ಲ ಮಾಡಿಕೊಂಡು ನಿಮಗೆ ಆಮೇಲೆ ತೋರ್ಸಾಕತ್ತೀನಿ ನೋಡ್ರಿ. ಇದನ್ನೆಲ್ಲ ನಾದ್ಕೊಂಡು ಇಟ್ಕೊಂಡಿನಿ ರೀ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ನಾದಿಟ್ಕೊಂಡಿನಿ ರೀ ಹಿಟ್ಟು. ಇವನ್ನೆಲ್ಲ ಹೆಚ್ಕೊಂಡು ಈಗ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈಗ ಇದನ್ನು ಕಲಸ್ಕೊತೀನಿ ನೋಡ್ರಿ. ಈಗ ಇದನ್ನು ಕೈಲೇನೆ ಚೆಂದಾಗಿ ಕಲಸ್ಕೊತೀನಿ ನೋಡ್ರಿ. ಈ ಥರ ಚೆಂದಾಗಿ ಕಲಿಸ್ಕೊಂಡು ಕಡುಬು ಮಾಡೋದು ನೋಡ್ರಿ. ಈಗ ಇದು ಚೆಂದಾಗಿ ಮಿಕ್ಸ್ ಮಾಡಿ ನೋಡ್ರಿ. ಎಲ್ಲ ಮಸ್ತಾಗಿದ್ರಿ. ಈಗ ಕಡುಬು ಮಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಈ ಹಿಟ್ಟನ್ನು ಚೆಂದಾಗಿ ಮಿದ್ಕೋಬೇಕ್ರಿ, ಅಂದ್ರೆ ಕಡುಬು ಚೆಂದ ಆತಾವ್ರಿ. ಈಗ ಇಷ್ಟು ಉಳ್ಳಿ ಮಾಡ್ಕೊತೀನಿ ನೋಡ್ರಿ. ಈ ಥರನ ಉಳ್ಳಿ ಮಾಡಿ ಇಟ್ಕೊತೀನಿ ರೀ ನೋಡ್ರಿ. ಈ ಥರ ಸಣ್ಣ ಸಣ್ಣ ಉಳ್ಳಿನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರೀ. ನಾನು 21 ಮೋದಕನ ಮಾಡಾಕತ್ತೀನಿ ನೋಡ್ರಿ. ಇವು 21 ಅವ್ರಿ. ಈಗ ತೀಡ್ತೀನಿ ನೋಡ್ರಿ. ಈಗ ನೀರನ್ನು ಕಾಯ್ಲಿಕ್ಕೆ ಇಡ್ತೀನಿ ನೋಡ್ರಿ. ಗ್ಯಾಸ್ ಚಾಲು ಮಾಡ್ತಾರೆ. ಸದ್ಯ ನೀರು ಹೆಸರಿಗೆ ಇಡ್ಬೇಕು ರೀ, ಅಲ್ಲಿ ತನಕ ಕಡುಬು ಮಾಡ್ಕೊತಾರೆ. ಹಾಗೆ ಈ ಚಾಣಿಗೆ ಎಣ್ಣೆ ಹಚ್ತೀನಿ ನೋಡ್ರಿ. ಇದು ಕಡುಬು ಮಾಡಿ ಇದ್ರಾಗ ಇಡ್ತಾರೆ. ಈ ಎಣ್ಣೆ ಹಚ್ಚಿಟ್ಟೆ ಅಂದ್ರೆ ಕಡುಬು ಹತ್ಕೊಳಂಗಿಲ್ಲ ರೀ, ಒಟ್ಟು ಚಂದ ಬರ್ತಾವ್ರಿ. ಈ ಥರ ಎಲ್ಲ ಎಣ್ಣೆ ಹಚ್ಕೊಂಡು ಈಗ ಒಂದೊಂದು ಕಡುಬು ಮಾಡಿ ಅದ್ರಾಗ ಇಡ್ತೀನಿ ನೋಡ್ರಿ. ಈ ಥರ ಉಳ್ಳಿ ತೊಗೊಂಡಿನ್ರಿ. ಇದನ್ನು ಈ ಥರ ತೀಡ್ಕೊಬೇಕ್ರಿ. ಈ ಥರ ತೀಡ್ತೀನಿ ನೋಡ್ರಿ. ಈಗ ತಿಳಿ ನೋಡ್ರಿ, ಇದು ತಿಡಿನಲ್ರಿ. ಇದಕ್ಕೆ ಸ್ವಲ್ಪ ಇದು ಕೊಬ್ಬರಿ ಪುಡಿ ಹಾಕ್ತೀನಿ ನೋಡ್ರಿ. ಹಾಕಿ ಈ ಥರ ಹಿಂಗೆ ಇದು ಮಾಡ್ಕೊತ ಮೋದಕ ಮಾಡ್ತೀನಿ ನೋಡ್ರಿ. ನೋಡ್ರಿ ಈ ಥರ ನಾನು ಎಲ್ಲ ಮಾಡ್ಕೊಂಬರ್ತೀನಿ ನೋಡ್ರಿ. ಈಗ ಲಾಸ್ಟ್ನೇದು ಒಂದು ಮಾಡ್ಕೊಳಕತ್ತೀನಿ ನೋಡ್ರಿ. ಎಲ್ಲನೂ ಮಾಡೀನಿ ರೀ. ಈಗ ಇದೊಂದು ಮಾಡ್ಕೊಳಕತ್ತೀನಿ ನೋಡ್ರಿ. ಈ ಥರ ಎಲ್ಲ ಮಾಡೀನಿ ರೀ ನೋಡ್ರಿ. ಈ ಥರ ಮಾಡೀನಿ. ಈಗ ಕುದಿಲಿಕ್ಕೆ ಇಡ್ತೀನಿ ನೋಡ್ರಿ. ನೀರು ಹೆಸರು ಬರಾಕತ್ತಾವ್ರಿ. ಈಗ ಇಡ್ತೀನಿ ನೋಡ್ರಿ. ಇದ್ರ ಮ್ಯಾಗ ಒಂದು ತಾಟ್ ಮುಚ್ತಾರೆ. ಈಗ ತಾಟ್ ಮುಚ್ತೀನಿ. ಒಂದು 10 ನಿಮಿಷ ಜೋರಿಟ್ಟು ಚೆಂದಾಗೆ ಕುದಿಸ್ತಾರೆ. ಆಮೇಲೆ ತೋರಿಸ್ತೇನೆ ರೀ ನಿಮ್ಗೆ ನೋಡ್ರಿ. ಈಗ ಕಡುಬು ತೆಗಿತೀನಿ ನೋಡ್ರಿ. ಮಸ್ತಾಗಿ ನೋಡ್ರಿ ಮೋದಕ. ಈಗ ಪ್ಲೇಟಿಗೆ ಹಚ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಎಷ್ಟು ಚಂದ ಬರಾಕತ್ತವ್ರಿ. ಇದೇ ಥರ ಎಲ್ಲನೂ ತಕ್ಕೋತೀನಿ ನೋಡ್ರಿ. ಎಲ್ಲನೂ ಹಚ್ತೇನೆ ನೋಡ್ರಿ. ಅದಕ್ಕೆ ನೋಡ್ರಿ ಈ ಥರನ ಕಡುಬಿಗೆ ಹಚ್ಕೊಂಡು ನೋಡ್ರಿ. 21 ಮೋದಕ ಮಾಡೀನಿ ರೀ ನಾನು ಇವತ್ತು ಅಂಗಾರಿಕ ಸಂಕಷ್ಟ ಅಂತೇಳಿ. ಈಗ ಕಡುಬಿಗೆ ತುಪ್ಪ ಹಾಕ್ತೇನೆ ನೋಡ್ರಿ. ಈ ಥರ ತುಪ್ಪ ಹಾಕ್ಕೊಂಡು ಭಾರಿ ಹತ್ತವ ನೋಡ್ರಿ.
ಏಲಕ್ಕಿ ಮೆಣಸು ಹಾಕಿದೇವಲ್ರಿ ಮಸ್ತ್ ರೀ. ನೀವು ಇದೇ ಥರ ಸಂಕಷ್ಟ ಚತುರ್ಥಿಗೆ ಮೋದಕನ ಮಾಡ್ಕೊರಿ, ಮಾಡಿ ದೇವರಿಗೆ ಗಣಪತಿಗೆ ನೈವೇದ್ಯ ಹಿಡೀರಿ. ಈಗ ನಾನು 21 ಮೋದಕನ ಮಾಡ್ಕೊಂಡೀನಿ ನೋಡಿರಿ. ಈ ಮೋದಕದ ವಿಡಿಯೋನ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಈ ಮೋದಕದ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ಎಲ್ಲರಿಗೂ.